ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದಿನಾಂಕ 25/6/2007, ಅಂದರೆ 18 ವರ್ಷಗಳ ಹಿಂದೆ ಶ್ರೀ ತನ್ಮಯಾನಂದರು ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ಬರೆದ ವಿಶೇಷ ಪತ್ರ. ಶ್ರೀ ಸತ್ತುಪಾಸಿಯೇ ನಮಃ. ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಸಚ್ಚಿದಾನಂದ ಪರಮಹಂಸಾಯ ಯೋಗಿನಿ ಕಾರುಣ್ಯನಿಧಯೇ ತಸ್ಮೈ ಶ್ರೀ ಸತ್ತುಪಾಸಿಯೇ ನಮಃ. ಜೀವನದಲ್ಲಿ ನಮ್ಮ ರೂಪ ದಿನ ಕಳೆದಂತೆ ಬದಲಾಗುತ್ತದೆ. ಸಂಬಂಧಗಳು ಬದಲಾಗುತ್ತವೆ. ನೆರೆಹೊರೆ ಬದಲಾಗುತ್ತದೆ. ಬಂಧುಗಳೊಂದಿಗಿನ ಬಾಂಧವ್ಯ, ಆತ್ಮೀಯತೆ, ನಮ್ಮ ವ್ಯವಹಾರಗಳು, ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ಇವೆಲ್ಲವೂ ಬದಲಾಗುತ್ತಿರುತ್ತವೆ. ಆದರೆ ಎಂದೂ ಬದಲಾಗದ ನಿತ್ಯ ಸತ್ಯವೇ ತಾನಾದ ಸನಾತನ ಸ್ವರೂಪನಾದ ಭವಸಾಗರದಿಂದ ಭಕ್ತ ಜನಗಳನ್ನು ಪಾರು ಮಾಡಿ ಕ್ಷೇಮರೂಪದ ದಡ ಸೇರಿಸುವ ಭಕ್ತರ ಕರ್ಮಗಳನ್ನು, ಜಿಗುಪ್ಸೆಗಳನ್ನು, ಪ್ರಾರಬ್ಧಗಳ ಹೊರೆಯನ್ನು ತಾ ಹೊತ್ತು ಅವರನ್ನು ಕರುಳಿನ ಕುಡಿಗಳಂತೆ ಪೊರೆಯುವ ಕಾರುಣ್ಯಮೂರ್ತಿ ಶ್ರೀ ಸತ್ತುಪಾಸಿ ಅಪ್ಪಾಜಿಯವರಿಗೆ ಅವರ 473ನೇ ಹುಟ್ಟುಹಬ್ಬದಂದು ಹೃತ್ಪೂರ್ವಕ ಶುಭಾಶಯಗಳು. ಅಪ್ಪ, ನೀವು 1534ರಂದು ಜನ್ಮ ತಾಳಿ ಅವತರಣಗೈದು ಇಲ್ಲಿಯವರೆಗೆ 473 ವರ್ಷಗಳ ಸುದೀರ್ಘ ಸಂಚಾರವನ್ನು ಮಾಡುತ್ತಾ ಹಲವಾರು ಆಗು ಹೋಗುಗಳನ್ನು ದಾಟಿ ಭಕ್ತರನ್ನು ಮುಕ್ತರನ್ನಾಗಿ ಮಾಡುತ್ತಿದ್ದೀರಿ. ನೆನೆದೊಡನೆ ಓಡಿ ಬರುವ ಆಪದ್ಬಾಂಧವನಾಗಿ ತೋರಿದಿರಿ. ಅಜ್ಞಾನ ಅಂಧಕಾರವನ್ನು ತೊಡೆಯುವ ಸೂರ್ಯನಾಗಿ ಪ್ರಜ್ವಲಿಸಿದಿರಿ. ಏಕಮೇವ ಸತ್ಯವನ್ನು ಪ್ರತಿಪಾದಿಸುವ ಭಕ್ತರನ್ನು ಆತ್ಮಜ್ಞಾನದೆಡೆಗೆ ನಿರಂತರವಾಗಿ ಪ್ರಚೋದಿಸುವ ಜ್ಞಾನಸಾಗರ ಸದ್ಗುರುವಾಗಿ ಶ್ರಮಿಸುತ್ತಿದ್ದೀರಿ. ತೋರಿಕೆಯ ನಾನಾ ಆಮಿಷಗಳನ್ನು ಸೃಷ್ಟಿಸುತ್ತಾ ಅನುಕ್ಷಣವು ಆತ್ಮೀಯ ಭಕ್ತರನ್ನು ಪರಿಕಿಸುತ್ತಿದ್ದೀರಿ. ನಿರ್ವಾಣ ಸ್ಥಿತಿಗೂ ಹೇಸದ ಪರಮ ಶ್ರೇಷ್ಠ ಶಿಷ್ಯ ಜನರನ್ನು ಅಪ್ಪಿ ಆಲಂಗಿಸಿ ಧನ್ಯರನ್ನಾಗಿಸುತ್ತಿದ್ದೀರಿ. ಹೀಗೆ ನಮ್ಮಂತಹ ಜೀವಾತ್ಮಗಳಿಗೆ ಗುರುವಾಗಿ ನಡೆಯುತ್ತಿರುವ ನಿಮ್ಮ ಸಂಚಾರ ಸುಗಮವಾಗಲಿ. ಓ ಸಂಚಾರ ಪ್ರಿಯ ಸದ್ಗುರುವೇ, ನನ್ನ ಸರ್ವಸ್ವವೂ ತಾನಾದ ಬಂಧುವೇ, ನನ್ನ ಮಾರ್ಗದರ್ಶಕನೇ, ನನ್ನ ಉದ್ಧಾರಕನೇ, ಸತ್ಯದ ಪ್ರತಿಪಾದಕನೇ, ಸೃಷ್ಟಿಯ ಪರಿಪಾಲಕನೇ, ಜ್ಞಾನದ ಪ್ರಮಾಣಕನೇ, ಜಯತು ನಿನಗೆ ಜಯತು. ಗುರುರಾಯ, ನಿಮ್ಮಲ್ಲಿ ನನ್ನದೊಂದು ಭಿನ್ನಹ. ಏನೆಂದರೆ ನನ್ನ ಮನವೆಂಬ ದನಕ್ಕೆ ಹುಲ್ಲು ಸೊಪ್ಪು ಹಾಕಲಾಗದೆ ಅದನ್ನು ಕಟ್ಟಿ ಹಾಕಲು ಆಗದಾಗಿದೆ. ನನ್ನನ್ನೇ ಬೇಕಾದಂತೆ ಎಳೆದೊಯ್ಯುತ್ತಿರುವ ಈ ದನವನ್ನು ಕಾಯುವುದು ಇನ್ನು ನನ್ನಿಂದಾಗದು. ಕೈಲಾಗದೆ ಪರಿತಪಿಸುತ್ತಿರುವೆ. ಆದ್ದರಿಂದ ಈ ನನ್ನ ಮನವೆಂಬ ದನವನ್ನು ಕಾಯುವ ಯೋಗ್ಯ ಗುರುವಿಗಾಗಿ ಹಂಬಲಿಸಿ ಪರಿತಪಿಸಿ ಅಳುವಾಗ ನೀ ಗುರುವಾಗಿ, ತಂದೆಯಾಗಿ, ಶ್ರೀಪಾದವಲ್ಲಭನಾಗಿ ದನ ಕಾಯುವವನಂತೆ ನಟಿಸಿದೆ. ಅಪ್ಪ, ಎಲ್ಲ ಭಕ್ತರು ತಮ್ಮ ಮನವೆಂಬ ದನಗಳನ್ನು ಈ ದಿನ ನಿಮ್ಮ ಕೊಟ್ಟಿಗೆ ಎಂಬ ಆಶ್ರಮದಲ್ಲಿ ಕಟ್ಟುತ್ತಿದ್ದೇವೆ. ಪ್ರೇಮ ಮೂರ್ತಿಯೇ, ಭಕ್ತೋದ್ಧಾರಕನೇ, ಭಕ್ತರ ನಿರಂತರ ಒಡನಾಡಿಯೇ, ಆತ್ಮಸಖನೇ, ನಮ್ಮನ್ನು ಉದ್ಧರಿಸು ಎಂದು ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥಿಸುತ್ತಾ ತಮ್ಮ ಇದುವರೆಗಿನ 473 ವರ್ಷಗಳ ಮತ್ತು ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ಶುಭ ಕೋರುತ್ತಾ ತಮ್ಮ ದಿವ್ಯ ಪಾದಗಳಲ್ಲಿ, ಚನ್ನ ಶ್ರೀ ಗುರು ಮಲ್ಲಿಕಾರ್ಜುನ ಮುದ್ದು ಪಾದಗಳಲ್ಲಿ, ಶ್ರೀ ಸತ್ತುಪಾಸಿಯ ಪರಮ ಪಾವನ ಪಾದಗಳಲ್ಲಿ, ಭಕ್ತರ ಪಾಪಗಳನ್ನು ದಗ್ಧಗೊಳಿಸುವ ಮುಗ್ಧನ ಪಾದಗಳಲ್ಲಿ, ಅಪಾರ ಮಹಿಮನಾದ ಅಪ್ಪಾಜಿಯ ಆಪದ್ಬಾಂಧವ ಪಾದಗಳಲ್ಲಿ ಮತ್ತೆ ಮತ್ತೆ ಶರಣು ಶರಣೆನ್ನುತ್ತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ಜೈ ಗುರುದೇವ ದತ್ತ.